ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜನಾಧಿಕಾರದ 24ನೇ ಮಂಗಲ ಕಲಶ ಇದೆ. ಏಷೈಕೈವ ಹಿ ವೇದನಾಯತಚಲಂ ಜ್ಞಾನಂ ಸ್ವಯಂ ವೇದ್ಯತೆ ನಿರ್ಭೇದೋದಿತವೇದ್ಯವೇದಕಬಲಾ ಏಕಂ ಸದಾ ನಾಗುಣೈ ನೈವಾನ್ಯಾಗತವೇದನೈವ ಹಿ ಭವೇತ್ ತದ್ಭಿಕುತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಜ್ಞಾನವು ಹೇಗಿದೆ? ಕೆಳಗೆ ಏಕಃ ಶಾಶ್ವತವಿದೆ, ಏಕರೂಪವಿದೆ. ಯಾವ ಕಾರಣದಿಂದ ಏಕರೂಪವಿದೆ? ನಿರ್ಭೇದೋದಿತ ವೇದ್ಯ ವೇದಕ ಬಲ. ನಿರ್ಭೇದೋದಿತ ಅಭೇದ ರೂಪದಿಂದ ವೇದ್ಯ ವೇದಕ ಯಾವುದು ಅನುಭವಿಸುತ್ತದೆ ಅದನ್ನೇ ಅನುಭವಿಸಲಾಗುತ್ತದೆ. ಇಂಥ ಯಾವ ಬಲಾತ್ ಸಾಮರ್ಥ್ಯವಿದೆ ಅದರ ಕಾರಣದಿಂದ. ಭಾವಾರ್ಥವು ಹೀಗಿದೆ: ಜೀವದ ಸ್ವರೂಪವು ಜ್ಞಾನವಿದೆ, ಅದು ಏಕರೂಪವಿದೆ. ಸಾತ ಕರ್ಮಗಳ ಉದಯದಿಂದ ಯಾವ ಸುಖ ದುಃಖ ರೂಪದ ಅನುಭವವಾಗುತ್ತದೆ ಅದು ಜೀವದ ಸ್ವರೂಪವಲ್ಲ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನಿಗೆ ರೋಗವು ಉತ್ಪನ್ನವಾಗುವುದರ ಭಯವಿರುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವನಿಗೆ ಕರ್ಮದ ಉದಯದಿಂದ ಆಗಿರುವಂಥ ಸುಖರೂಪ ಅಥವಾ ದುಃಖರೂಪ ವೇದನ ಇರೋದನ ಇಲ್ಲ ಅಂಥೇಳಿ ನಿನ್ನೆ ಕೊನೆಯ ವಾಕ್ಯಿತ್ತು. ನಿಶ್ಚಯದಿಂದ ಜೀವನಿಗೆ ಏನು ಶಾಶ್ವತವಿರುವಂಥ ಯಾವ ಜ್ಞಾನಿದೆ ಅದುವೇ ಒಂದು ವೇದನವಿದೆ. ನಿಶ್ಚಯದಿಂದ ಇದರದ ಚರ್ಚೆ ಬಹಳಷ್ಟು ಆಗಿತ್ತು ನಿನ್ನೆ. ನಿಶ್ಚಯದಿಂದ ಜೀವದ ಸ್ವರೂಪ ಯಾವ ಒಂದು ಜ್ಞಾನ ಇದೆ, ಶಾಶ್ವತ ಜ್ಞಾನ, ಅದುವೇ ಅನುಭವ ಅರ್ಥಾತ್ ವೇದನ್ ಇದೆ. ಉಳಿದ ಸುಖ ದುಃಖ ಕರ್ಮದ ಉದಯದಿಂದ ಏನು ಆಗಿದವೆ ಅವುಗಳದ್ದು ವೇದನ ಜೀವನಿಗೆ ಇಲ್ಲ. ಸಮ್ಯಕ್ ದೃಷ್ಟಿ ಜೀವದ ಮಾತಲ್ಲ, ಜೀವನಿಗೇನ ಇಲ್ಲ. ಜೀವನಿಗೆ ಒಂದು ಜ್ಞಾನದ್ದನ ವೇದನ ಇದೆ. ಜ್ಞಾನವೇ ವೇದನೆ ಇದೆ. ಜ್ಞಾನವೇ, ಜ್ಞಾನದ್ದಲ್ಲ, ಜ್ಞಾನವೇ. ಅರೆ, ಜ್ಞಾನ ಇಲ್ದಿದ್ರೆ ವೇದನೆ ಇರೋದನ್ನ ಸಾಧ್ಯ ಇಲ್ರಿ. ಯಾವ ಜಡ ಪದಾರ್ಥದಲ್ಲಿ ಜ್ಞಾನ ಇಲ್ಲದ ಅಲ್ಲಿ ವೇದನೆ ಎಲ್ಲಿದೆ? ವೇದನ್ ಅರ್ಥಾತ್ ಅನುಭವ, ಅನುಭವ ಅರ್ಥಾತ್ ಜ್ಞಾನದ ವಿದ್ಯಮಾನತೆ. ಅನುಭವ ಒಂದು ಜ್ಞಾನದ್ದೇ ಆಗ್ತಿದೆ, ಅನುಭವ ಒಂದು ಜ್ಞಾನವೇ ಇದೆ. ಅನುಭವ ಏನಿದೆ ಅದೊಂದು ಜ್ಞಾನವೇ ಇದೆ. ಸುಖದ ಅನುಭವ ದುಃಖದ ಅನುಭವ ಇವೆಲ್ಲ ವ್ಯವಹಾರ. ಜೀವನಿಗೆ ಅನುಭವ ಜ್ಞಾನವೇ ಇದೆ. ಸುಖದ ಅನುಭವ ದುಃಖದ ಅನುಭವ, ಹರ್ಷ ವಿಷಾದಗಳ ಅನುಭವ, ರಾಗದ್ವೇಷಗಳ ಅನುಭವ, ದೇಹ ಧನಾದಿ ಪರಿವಾರಾದಿಗಳ ಅನುಭವ ಯಾವುವೂ ಜೀವನಿಗೆ ಇಲ್ಲ. ಜೀವನಿಗೆ ಒಂದು ಜ್ಞಾನವೇ ಅನುಭವ ರೂಪ ಇದೆ. ಅನುಭವ ಮಾಡುವಂಥ ಶಕ್ತಿ ಒಂದು ಜ್ಞಾನದೊಳಗನೆ ಇದೆ. ಜ್ಞಾನದಿಂದ ಶೂನ್ಯವಿರುವಂಥ ಯಾವ ಪದಾರ್ಥಕ್ಕೆ
ಯಾವುದೇ ಪ್ರಕಾರದ ಅನುಭವವಿಲ್ಲ. ಇಷ್ಟ ರೂಪದ್ದೂ ಇಲ್ಲ, ಅನಿಷ್ಟ ರೂಪದ್ದೂ ಇಲ್ಲ. ಯಾವುದೋ ಒಂದು ಬೆಲೆ ಬಾಳುವಂಥ ವಸ್ತು ಲಕ್ಷಾಂತರ ರೂಪಾಯಿ ಬೆಲೆಯುಳ್ಳ ಒಂದು ರತ್ನ ಇದೆ, ಅಥವಾ ಲಕ್ಷಾಂತರ ರೂಪಾಯಿ ಬೆಲೆಯುಳ್ಳ ಒಂದು ಹಾರ ಇದೆ. ರತ್ನಹಾರ ಇರಲಿ ಅಥವಾ ಚಿನ್ನದ ಸರ ಇರಲಿ, ಅದನ್ನು ಉನ್ನತವಾದಂತಹ ಸ್ಥಾನದ ಮೇಲೆ ಇಟ್ಟ ನಂತರ ಅದಕ್ಕೆ ಸುಖ ಇದೆ. ಎಲ್ಲೋ ಕಾಲೊಳಗೆ ಬಿತ್ತು ಅಂತಂದ್ರೆ ಅದಕ್ಕೆ ದುಃಖ ಇದೆ. ರೋಡ್ ಮೇಲೆ ಬಿತ್ತು ಅಂತಂದ್ರೆ ಅದಕ್ಕೆ ದುಃಖ ಇದೆ. ಕಸದ ಗುಂಡಿಯೊಳಗೆ ಬಿತ್ತು ಅಂತಂದ್ರೆ ಅದಕ್ಕೆ ದುಃಖ ಇದೆ. ಹೀಗೇನಾದರೂ ಇದೆ ಅನ್ರಿ? ಇಲ್ಲ. ಯಾಕಿಲ್ಲ? ಅದಕ್ಕೆ ಜ್ಞಾನನೇ ಇಲ್ಲರಲ್ಲ. ಹಾಗಾದ್ರೆ ಸುಖ ದುಃಖ ಇಷ್ಟ ಅನಿಷ್ಟ ಅನ್ನೋದು ಎಲ್ಲ ಯಾವುದಿದೆ? ಜ್ಞಾನವೇ ಇದೆ. ಅನುಭವ ಯಾವುದರದ್ದು ಇದೆ? ಅನುಭವವೇ ಜ್ಞಾನ ಇದೆ ರೀ. ಅನುಭವ ಯಾವುದರದ್ದು? ಸುಖದ್ದ, ದುಃಖದ್ದ, ಪರದ್ದ, ಸ್ವದ್ದ, ವಸ್ತು ತತ್ವದ್ದ? ಇದೆಲ್ಲ ಹೇಳೋದೇನಿದೆ? ವೇದ ಕಥನಿದೆ. ಅನುಭವ ಯಾವುದಿದೆ? ಜ್ಞಾನವೇ ಅನುಭವ ಇದೆ ರೀ. ಜ್ಞಾನ ಎಲ್ಲಿಲ್ಲ ಅಲ್ಲಿ ಅನುಭವ ಇಲ್ಲ. ಯಾವುದೋ ಒಂದು ವಸ್ತುವನ್ನು ಅದರ ಸ್ಥಾನ ಬಿಡಿಸಿ ನಿಕೃಷ್ಟ ಸ್ಥಾನದೊಳಗೆ ಇರಿಸಿದ ನಂತರ ಅದಕ್ಕೆ ಯಾವುದೇ ಪ್ರಕಾರದ ವಿಷಾದ ಆಗುವುದಿಲ್ಲ. ಹಾಗಾದ್ರೆ ವಿಷಾದ ಆಗ್ತಿದೆ ಅಲ್ಲ, ಜ್ಞಾನ ಇದೆರದ? ಜ್ಞಾನ ಇದೆ. ಯಾವುದೋ ಒಂದು ಪದಾರ್ಥವನ್ನು, ಯಾವುದೋ ಸಾಮಾನ್ಯ ಪದಾರ್ಥವನ್ನು ಉಚ್ಚ ಸ್ಥಾನದೊಳಗೆ ಇರಿಸಿದ ನಂತರ, ಅರೆ ಅಜ್ಞಾನಿ ಪುರುಷನನ್ನು ಪೀಠದ ಮೇಲೆ ಕೂಡಿಸಿದ ನಂತರ ಅವನಿಗೆ ಯಾವ ಪ್ರಕಾರ ಹರ್ಷ ಆಗ್ತಿದೆ ಅಲ್ಲ, ಆ ಪ್ರಕಾರ ಜಡ ವಸ್ತು ಸಾಮಾನ್ಯ ವಸ್ತುವನ್ನು ಒಂದು ಉನ್ನತವಾದಂತಹ ಸ್ಥಾನದ ಮೇಲೆ ಇರಿಸಿದ್ರೆ ಅದಕ್ಕೇನು ಹರುಷ ಆಗುವುದಿಲ್ಲ. ಹಾಗಾದ್ರೆ ಹರುಷ ವಿಷಾದ ಸುಖ ದುಃಖ ಇವೆಲ್ಲ ಅದಾವೇನ? ಜ್ಞಾನನ ಇದೆ ರೀ. ಜ್ಞಾನ ಇಲ್ಲದ ಅವು ಯಾವುವೂ ಇಲ್ಲ ನೋಡ್ರಿ. ಹಾಗಾದ್ರೆ ಅವು ಯಾವುಗಳದ ಅಸ್ತಿತ್ವ ಇದೆಯೇನ? ಅವು ಯಾವುದ್ರದ್ದು ಅಸ್ತಿತ್ವ ಇಲ್ಲ. ಅಸ್ತಿತ್ವ ಯಾವುದ್ರದ್ದಿದೆ? ಜ್ಞಾನದ್ದು ಇದೆ ರೀ. ಇಂಥ ಸುಂದರ ವಿಷಯ. ನಿಶ್ಚಯದಿಂದ ಶಾಶ್ವತವಿರುವಂಥ ಯಾವ ಜ್ಞಾನ ಇದೆಯಲ್ಲ, ಅದುವೇ ಜೀವನಿಗೆ ಒಂದು ವೇದನವಿದೆ. ಶಾಶ್ವತವಿರುವಂಥ ಯಾವ ಜ್ಞಾನವಿದೆ ಅದುವೇ. ಅದು ಎಲ್ಲಿದೆ? ಅದೆಲ್ಲಿದೆ? ಜೀವದೊಳಗಿದೆ. ಅದು ಅನ್ಯ ಪದಾರ್ಥದೊಳಗಿಲ್ಲ. ಅಂಥೇಳಿ ಅನ್ಯ ಪದಾರ್ಥಕ್ಕೇನಿಲ್ಲ? ವೇದನ್ ಇಲ್ಲ. ಸುಖದ ವೇದನ್, ದುಃಖದ ವೇದನ್, ಹರ್ಷದ ವೇದನ್, ವಿಷಾದದ ವೇದನ್ ಯಾರಿಗಿದೆ? ಜೀವನಿಗಿದೆ. ಆದರೆ ನಿಶ್ಚಯದಿಂದ ಜೀವನಿಗೆ ಶಾಶ್ವತವಿರುವಂಥ ಒಂದು ಜ್ಞಾನದ್ದೇ ವೇದನೆ ಇದೆ. ಜ್ಞಾನವೇ ವೇದನೆ ಇದೆ. ಎಷ್ಟು ಪ್ರಕಾರದಿಂದ ಸ್ಪಷ್ಟ ಇದೆ. ಎಲ್ಲಿ ಜ್ಞಾನ ಇಲ್ಲ ಅಲ್ಲಿ ವೇದನೆ ಇಲ್ಲ. ಹಾಗಾದ್ರೆ ಜ್ಞಾನವೇ ಅಭೇದ ರೂಪದಿಂದ ಏನಿದೆ? ಅನುಭವ ಅರ್ಥಾತ್ ವೇದನೆ ಇದೆ. ಹಾಗಾದರೆ ಜ್ಞಾನ ಎಲ್ಲಿದೆ? ಜ್ಞಾನ ಎಲ್ಲಿದೆ? ಎಲ್ಲೆಲ್ಲಿ ಜೀವ ಇದ್ದಾನೋ ಅಲ್ಲಲ್ಲಿ ಜ್ಞಾನ ಇದೆ. ನಿಗೋಧದೊಳಗೂ ವೇದನ್ ಇದೆ ಅನ್ನೋದು ಸಿದ್ಧ ಆಯಿತು. ಸಿದ್ಧರಿಗೆ ಶರೀರ ಇಲ್ಲ, ಆಹಾರ ಇಲ್ಲ, ಪರಿವಾರ ಇಲ್ಲ, ಮನೆ ಇಲ್ಲ, ಧನ ಇಲ್ಲ. ವೇದನೆ ಇದೆ ಏನಿಲ್ರಿ? ಯಾಕೆ? ಜ್ಞಾನ ಇದೆಯಲ್ಲ. ಎಲ್ಲಿ ಜೀವಿದನೋ ಅಲ್ಲಿ ಜ್ಞಾನ ಇದೆ.
ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅನುಭವ ಇದೆ, ವೇದನೆ ಇದೆ. ಎಲ್ಲಿ ಜ್ಞಾನ ಇಲ್ಲ ಅಲ್ಲಿ ವೇದನೆ ಇಲ್ಲ. ರಾಗ ಇಲ್ಲದ ಜೀವ ಇರಬಹುದು, ದೇಹ ಇಲ್ಲದ ಜೀವ ಇರಬಹುದು, ಇಂದ್ರಿಯ ಇಲ್ಲದ ಜೀವ ಇರಬಹುದು. ಆದರೆ ಜ್ಞಾನ ಇಲ್ಲದ ಜೀವ ಇರೋಕ್ಕೆ ಸಾಧ್ಯ. ಹಾಗಾದರೆ ಜ್ಞಾನ ಇಲ್ಲದ ಜೀವ ಇಲ್ಲ ಅಂದ ಮೇಲೆ ಅನುಭವ ಇಲ್ಲದ ಜೀವ ಇಲ್ಲ. ಸುಖದ ಅನುಭವ ಏನು, ದುಃಖದ ಅನುಭವ? ನಿಗೋದಿ ಜೀವಕ್ಕೆ ದುಃಖದ ಅನುಭವ ಇದೆ, ಸಿದ್ಧರಿಗೆ ಸುಖದ ಅನುಭವ ಇದೆ. ಅದರ ನಿಶ್ಚಯದಿಂದ ನಿಗೋದಿ ಜೀವನಿಗೆ ಯಾವುದರ ಅನುಭವ ಇದೆ, ಸಿದ್ಧರಿಗೆ ಯಾವುದರ ಅನುಭವ ಇದೆ? ಜ್ಞಾನದ. ನಮಗೆ ಸುಖ ತಿಳಿದು ಬರ್ತಿದೆ, ದುಃಖ ತಿಳಿದು ಬರ್ತಿದೆ, ಜ್ಞಾನ ತಿಳಿದು ಬರ್ತಿದೆ. ನಮಗೆ ಹರ್ಷ, ವಿಷಾದ, ರಾಗ, ದ್ವೇಷ, ಕಷಾಯ, ನಿಷ್ಕಷಾಯ ತಿಳಿದು ಬರ್ತಿದೆ. ಅದರ ಜ್ಞಾನ ತಿಳಿದು ಬರ್ತಾ ಇಲ್ಲ. ಯಾರಿಗೆ ಒಂದು ಜ್ಞಾನವೇ ತಿಳಿದು ಬರ್ತಾ ಇದೆ ಅವರು ಭೇದಜ್ಞಾನಿ ಪುರುಷರು. ಯಾರ ಒಂದು ಜ್ಞಾನದೊಳಗನ ವಿರಾಜಮಾನದರೋ ಅವರು ಸಮ್ಯಕ್ ದೃಷ್ಟಿ ಪುರುಷರದಾರ. ಯಾರಿಗೆ ಒಂದು ಜ್ಞಾನವೇ ಪ್ರತಿಭಾಷಿತ ಆಗ್ತಾ ಇದೆ ಅವರು ಜೀವದರ. ಯಾರಿಗೆ ರಾಗ, ಧನ, ಪುತ್ರಾಧಿಕರ, ಶರೀರದ ಸೌಖ್ಯ, ಶರೀರದ ವಿಷಮತೆ ಲಕ್ಷ್ಯದೊಳಗೆ ಬರ್ತಾ ಇದೆಯಲ್ಲ ಅವರು ಮಿಥ್ಯಾದೃಷ್ಟಿ ಜೀವ. ಸ್ಪಷ್ಟ ಆಯಿತು. ಏನು ಹೇಳ್ತು ಮತ್ತೊಂದ್ಸಲ, ರಾಗ ಇಲ್ಲದ ಜೀವ ಇರಬಹುದು, ದೇಹ ಇಲ್ಲದ ಜೀವ ಇರಬಹುದು, ಇಂದ್ರಿಯ ಇಲ್ಲದ ಜೀವ ಇರಬಹುದು, ಅದರ ಜ್ಞಾನ ಇಲ್ಲದ ಜೀವ ಇರಬಹುದು. ಹಾಗಾದ್ರೆ ಇಂದ್ರಿಯದ ಮೂಲಕ ಅನುಭವ ಆಗುವುದಿಲ್ಲ, ದೇಹದ ಮೂಲಕ ಆಗುವುದಿಲ್ಲ, ರಾಗದ ಮೂಲಕ ಆಗುವುದಿಲ್ಲ, ಜ್ಞಾನದ್ದೇ ಆಗ್ತಿದೆ, ಜ್ಞಾನದಿಂದನೇ ಆಗ್ತಿದೆ, ಜ್ಞಾನದಲ್ಲೇನ ಆಗ್ತಿದೆ. ಅರೆ, ಜ್ಞಾನದ್ದೇ ಅನುಭವ ಆಗ್ತಿದೆ, ಜ್ಞಾನದಿಂದನೇ ಅನುಭವ ಆಗ್ತಿದೆ, ಜ್ಞಾನದಲ್ಲೇನ ಅನುಭವ ಆಗ್ತಿದೆ. ದೇಹದೊಳಗೆ ಅನುಭವ ಆಗುವುದಿಲ್ರಿ. ದೇಹ ನಾನು ಅಂಥೇಳಿ ಯಾವ ಜ್ಞಾನ ತಿಳ್ಕೊಂಡಿದೆಯಲ್ಲ, ಸ್ವೀಕಾರ ಮಾಡಿದೆಯಲ್ಲ, ಆ ಜ್ಞಾನಕ್ಕೆ ದೇಹದ ಅನುಭವ ಆಗ್ತಿದೆ ಅಂಥೇಳಿ ಉಪಚಾರ ಇದೆ. ಅನುಭವ ಯಾವುದರದ್ದಾಗ್ತಿದೆ? ಜ್ಞಾನದ್ದೇ. ಎಲ್ಲಿ ಆಗ್ತಿದೆ? ಜ್ಞಾನದಲ್ಲೇ. ಯಾವುದರಿಂದ ಆಗ್ತಿದೆ? ಕರ್ಮದಿಂದ, ಸಂಯೋಗದಿಂದನ. ಶಾಸ್ತ್ರ ಕಲಿತುಕೊಳ್ಳೋದು ಸುಲಭ ಆಯ್ತಲ್ಲ, ಹೌದೇನಿಲ್ಲ? ಇಷ್ಟು ಹೇಳಿದೇವಿನಲ್ಲಿ ಸರಿಯಾಗಿ ಉತ್ತರ, ಪ್ರಶ್ನೆ ಉತ್ತರ ಅದು ಸರಿನೇ ಇದೆ, ತಪ್ಪಂತೂ ಇಲ್ಲ. ಅದು ಕಲಿತುಕೊಳ್ಳೋದು ಸುಲಭ ಇದೆ, ಕಲಿತುಕೊಳ್ಳಬಹುದಾಗಿದೆ. ಅದರ ಆರೂಪದ ಸ್ವೀಕಾರ ಅನುಭೂತಿಯಾಗುವುದ ಅನಂತ ಕಾಲದೊಳಗ ಆಗಲಿಲ್ಲ ಅಂಥೇಳಿ ಈ ಪ್ರಕಾರ ವಿಧ ವಿಧದ ವಿಚಿತ್ರವಾದಂಥ ದೇಹಗಳನ್ನು ಧಾರಣ ಮಾಡಿ ನಾನಾ ಪ್ರಕಾರದ ಸಂಯೋಗಗಳ ಮಧ್ಯದೊಳಗ ಅತ್ಯಂತ ಪರಾಧೀನತೆಯಿಂದ ಜೀವನ ನಡೆಸುವಂಥ ಪ್ರಸಂಗ ಬಂದಿದೆ. ಬರೇ ಅದರದ ಸ್ವೀಕಾರ ಆಗಲಿ. ದೇಹ ಕಾಣಿಸ್ತಿದೆ, ಧನದ ಮಹಿಮಾ ಬರ್ತಿದೆ, ದೊಡ್ಡಸ್ತಿಕೆಯ ಮಹಿಮಾ ಬರ್ತಿದೆ. ಆದ್ರೆ ಜ್ಞಾನ ಮುಖ್ಯ ಆಗಲೇ ಇಲ್ಲ ಎಂದೂ. ಸುಖ ದುಃಖ ಕಾಣಿಸ್ತವೆ, ಸುಖ ದುಃಖದೊಳಗೆ ಮುಳುಗಿ ಹೋಗ್ತಾನೆ. ದೇಹ ಧನ ದೊಡ್ಡಸ್ತಿಕೆಯೊಳಗೆ ಮುಳುಗಿ ಹೋಗಿದ್ದಾನೆ. ಮುಳುಗಿ ಹೋಗಿದ್ದಾನದ ಅರ್ಥ ಏನ? ತಿರೋಭೂತ ಆಗಿ ಹೋಗಿದ್ದಾನೆ. ಮುಳುಗಿ ಹೋಗಿದ್ದಾನದ ಅರ್ಥ ಏನ? ಚಿನ್ನ ಭಿನ್ನ ಆಗಿ ಹೋಗಿದ್ದಾನೆ. ಮುಳುಗಿ ಹೋಗಿದ್ದಾನದ ಅರ್ಥ ಏನ? ನಷ್ಟ ಭ್ರಷ್ಟಾಗಿ ಹೋಗಿದ್ದಾನ್ರಿ. ಎಲ್ಲಿ? ದೇಹ ಧನ ದೊಡ್ಡಸ್ತಿಕೆ ಬರೀ ಇದೆ. ಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ, ನಿಶ್ಚಯದಿಂದ ಜೀವನಿಗೆ ಏನ್ರಿ
ಒಂದು ಶಾಶ್ವತವಿರುವಂಥ ಜ್ಞಾನವೇ ವೇದನೆ ಇದೆ. ನಿಶ್ಚಯದಿಂದ ಒಂದು ಶಾಶ್ವತವಿರುವಂಥ ಜ್ಞಾನವೇ ಜೀವನಿಗೆ ವೇದನೆ ಇದೆ. ಜ್ಞಾನ ಮೇಲೆದ್ದು ಬರಬೇಕ್ರೆ ಎಲ್ಲಿಂದ? ದೇಹದೊಳಗಿಂದ, ರಾಗದೊಳಗಿಂದ, ಸಂಯೋಗ ಬುದ್ಧಿಯೊಳಗಿಂದ, ಸುಖ ದುಃಖದ ಕಲ್ಪನೆಯ ಮುಸುಕಿನಿಂದ ಹೊರಗೆ ಬರಬೇಕು. ಏನ ಜ್ಞಾನ. ಯಾಕೆ? ಇವೆಲ್ಲ ಬದಲಾಗ್ತವೆ, ಅದು ಬದಲಾಗುವುದಿಲ್ಲ. ಇವೆಲ್ಲ ಉದಯಜನಿತ ಇದ್ದಾವೆ, ಅದು ಸ್ವಭಾವ ಇದೆ. ಇವೆಲ್ಲ ಅಪೇಕ್ಷಾಕೃತ ಇದ್ದಾವೆ, ಅದು ನಿರಪೇಕ್ಷ ಇದೆ, ಅಹೇತುಕ ಇದೆ, ಅದಕ್ಕೆ ಯಾವ ಕಾರಣ ಇಲ್ಲ. ಅರೆ ಪ್ರಯತ್ನಪೂರ್ವಕ ಈ ಪ್ರಕಾರ ಜ್ಞಾನವನ್ನು ಜ್ಞಾನದಿಂದ ಜ್ಞಾನದಲ್ಲೇ ಆಗಮದ ಆಶ್ರಯಪೂರ್ವಕ ಮುಖ್ಯ ಮಾಡುವುದಿದೆ. ಜ್ಞಾನದಿಂದ ಜ್ಞಾನದಲ್ಲಿ ಜ್ಞಾನವನ್ನು ಆಗಮದ ಆಶ್ರಯಪೂರ್ವಕ ಮುಖ್ಯ ಮಾಡುವುದಿದೆ. ಇಂಥ ಅವಸರ ನಮಗೇನು ಇದು ಪ್ರಾಪ್ತಿ ಇದೆಯಲ್ಲ, ದಶ ಇಲ್ಲೇ ಸಾಧ್ಯ ಇದೆ, ಅನ್ಯತ್ರ ಸಾಧ್ಯ ಇಲ್ಲ. ಮನುಷ್ಯ ಗತಿಯೊಳಗನ ಸಾಧ್ಯ ಇದೆ ಅಂತಂದ್ರೆ ಮನುಷ್ಯರ ಅಸಂಖ್ಯ ಸಂಖ್ಯೆಯಲ್ಲಿ ಅದರೇನಂತ ಸಂಜ್ಞಿ ಪಂಚೇಂದ್ರಿಯಕ್ಕನ ಸಾಧ್ಯ ಇದೆ ಅಂತಂದ್ರೆ ಸಂಜ್ಞಿಗಳು ಕೂಡ ಅನಂತ ಇದ್ದಾವೆ, ಅಸಂಖ್ಯದವೆ. ತಿರಿಯಂಚದೊಳಗೆ, ದೇವದೊಳಗೆ, ನಾರಕಿಯೊಳಗೆ, ಮನುಷ್ಯರೊಳಗೆ ಇದ್ದಾವೆ. ಜೈನ ಅಂತ ಹೇಳಬೇಕಾದ್ರೆ ಜೈನರು ಕೂಡ ಸಾಕಷ್ಟು ಇದ್ದಾರೆ. ಜ್ಞಾನವನ್ನು ಜ್ಞಾನದಿಂದ ಜ್ಞಾನದ ಮೂಲಕ ಮುಖ್ಯ ಮಾಡೋದಿದೆ ರೀ. ಅದು ಜೀವನದ ಅತ್ಯಂತ ಅತ್ಯಂತ ಪ್ರಮುಖವಾದಂಥ ಗುರಿ ಇದೆ. ಅದನ್ನು ಮುಖ್ಯ ಮಾಡದ ವಿನಃ ನಮ್ಮ ಪರಾಧೀನತೆ, ಜನ್ಮ ಮರಣಗಳ ಭೀಕರವಾದಂಥ ಚಕ್ರದಿಂದ ನಾವು ಹೊರಗೆ ಬರೋ ಸಾಧ್ಯ. ಕ್ರಿಮಿಯನ್ನು ನೋಡ್ತೇವೆ, ಹುಳುವನ್ನು ನೋಡ್ತೇವೆ, ಇಂದ್ರಿಯಕ್ಕೆ ಅಗೋಚರವಿರುವಂತಹ ಕ್ರಿಮಿಗಳ ಜೀವರಾಶಿಯ ಸ್ವರೂಪವನ್ನು ಆಗಮದ ಮೂಲಕ ಓದ್ತೇವೆ, ಕೇಳ್ತೇವೆ. ಆದರೆ ಇದು ಶಾಶ್ವತ ಅಂಥೇಳಿ ಯಾಕೆ ನಂಬಿದ್ದೇವೆ? ಯಾಕೆ ನಂಬಿದ್ದೇವೆ? ಬಂತಲ್ಲ ಮೊನ್ನೆ ದಿವಸ, ಇದು ಶಾಶ್ವತ ಅಂಥೇಳಿ ನಂಬಿದೆವು ಅಂಥೇಳಿನ ಅದರ ಕುರಿತು ಅಯ್ಯೋ ಅಂತೇವೆ, ಅಂದರೆ ಅಂತೇವೆ. ಅದನ್ಲಿಕ್ಕೆ ಕೂಡ ಬಿಡುವಿಲ್ಲ. ಅಷ್ಟು ಮಸ್ತ್ ಅದೇವು. ಯಾವುದ್ರೊಳಗ? ಪಜ್ಜಯ ಮೂಢ ಹಿ ಪರಸ. ಯಾವುದ್ರೊಳಗ ಮಸ್ತ್ ಅದೇವು? ಪರ್ಯಾಯದೊಳಗ ಅಷ್ಟು ಮಸ್ತ್ ಅರ್ಥ ಆತು. ಮಗ್ನ ದುಃಖಿ ಜೀವವನ್ನು ನೋಡಿ ಅಯ್ಯೋ ಅನ್ನುವಷ್ಟು ಕೂಡ ಬಿಡುವಿಲ್ಲ. ಆದ್ರೆ ಈ ಅವಸ್ಥೆ ಒಂದೇ ಒಂದು ಸಮಯದೊಳಗೆ ಪರಿವರ್ತಿತ ಆಗಿ ಹೋಗಿದೆ. ಎಲ್ಲವೂ ಏನು ಮಾಡೋದು? ಏಕೇಂದ್ರಿಯ ಆಗಿ ಸಾವಿರಾರು ವರ್ಷ ನಿಂತುಕೊಳ್ಳೋದು, ವೃಕ್ಷ ಆಗಿ ಸಾವಿರಾರು ವರ್ಷ, ಪೃಥ್ವಿಕಾಯ ಆಗಿ ಸಾವಿರಾರು ವರ್ಷ ತುಳಿಯಲ್ಪಡೋದು. ಜೀವಿದೆ. ಯಾರಿಗೆ ಈ ಮಾತಿನ ಮೇಲೆ ಸರ್ವಜ್ಞ ಪ್ರಣೀತ ವಿಷಯದ ಮೇಲೆ ವಿಶ್ವಾಸ ಆಗುವುದಿಲ್ಲವೋ ಅವರದಂತೂ ಭವಿತವ್ಯ ಯಾರೂ ಹೇಳೋ ಸಾಧ್ಯ ಇಲ್ಲ. ಅವರ ದುಃಖದ ಕಥೆಯನ್ನಂತೂ ನಾವು ಹೇಳುವ ಸಾಧ್ಯತೆ ಇಲ್ಲ. ತೋಡರಮಲ್ಲರ ಹೇಳಿದರಲ್ಲ, ಏನು ಮಾಡುವುದಿದೆ? ಎಷ್ಟು ಶಾಸ್ತ್ರ ಓದಿದ್ರೆ ಏನ? ಜ್ಞಾನದೊಳಗೆ ಜ್ಞಾನದ ಸ್ವೀಕಾರ ಮಾಡುವಂಥ, ಜ್ಞಾನದೊಳಗೆ ಜ್ಞಾನವನ್ನು ಪ್ರಮುಖ ಮಾಡುವಂಥ ಕಲೆನೇ ಬರಲಿಲ್ಲ ಅಂತಂದ್ರೆ ಈ ಭವಚಕ್ರದಿಂದ, ಆ ಸಂಸಾರ ರಾಶಿಯಿಂದ ಮೇಲೆದ್ದು ಹೇಗೆ ಬರುತ್ತದೆ? ಹೇಗೆ ಮೇಲೆದ್ದು ಬರುವುದು?
ಇನ್ನೊಂದು ಪುಟ ಓದ್ಬಹುದಲ್ಲ, ಅದರಿಂದ ಆಗೋದೇನ್ರಿ? ಏನಾಗೋದು ಹೇಳ್ರಿ? ಬರ್ಸದಿ ಮಾಡೋದ್ರ ಕಡೆ ಲಕ್ಷಣ ಇಲ್ಲ. ಮಾಡೋದ್ ನಂತರ ರೀ, ಏನು ಮಾಡಬೇಕಾಗಿದೆ ಅದನ್ನು ಮಾಡೋದ್ ನಂತರ, ಅದರ ಕಡೆಗೆ ಲಕ್ಷಣ ಇಲ್ಲ. ಯಾವುದು ಇದೆಯಲ್ಲ, ಅರೆ ಸ್ಪಷ್ಟ ಹೇಳ್ಬೇಕಂದ್ರ ಧರ್ಮದಿಂದ ದೂರ ಒಯ್ಯುವಂಥ ಧಾರ್ಮಿಕ ಅನುಷ್ಠಾನ, ಧರ್ಮದಿಂದ ವಂಚಿತ ಇಡುವಂಥ ಧಾರ್ಮಿಕ ಅನುಷ್ಠಾನದೊಳಗ ಈ ಜೀವ ಸಂತುಷ್ಟ ಇದ್ದ. ಅಲ್ಲೇ ಮಾತುಗಳನ್ನು ಹೋಲಿಸಿ ನೋಡ್ರಿ. ಸರ್ವ ಪ್ರಕಾರ ಸೆ ಅವಸರ ಆಯಾ ಹೈ ಅಂದು ನೋಡ್ರಿ ಅಲ್ಲೇ. ಯಹ ಜೀವನ ಭೀತರಹ ಅಂದು ನೋಡ್ರಿ ಅಲ್ಲೇ. ವಿಚಾರ ಶೂನ್ಯ ಜೀವನ, ವಿವೇಕದ ಜಾಗೃತಿ ಮಾಡಿಕೊಳ್ಳದೇ ಇರುವಂಥ ಜೀವನ ಮಹಾ ಅನಿಷ್ಟಕ್ಕೆ ಕಾರಣ ಆಗ್ತಿದೆ ರೀ. ಮಹಾ ಅನಿಷ್ಟ. ಅರೆ ಪೃಥ್ವಿ ಕಾಯ ಯೋಚನೆ ಮಾಡೋದು, ವನಸ್ಪತಿ ಕಾಯ ಸಾವಿರಾರು ವರ್ಷ. ಇಲ್ಲಿ ಹಾಗೆ ಅಲ್ಲ. ಟೊಂಗೆಯನ್ನು ಕತ್ತರಿಸಿದ ಕೂಡಲೇ ಒಣಗಿ ಹೋಗ್ತಿದೆ, ಅಲ್ಲಿಂದ ಜೀವ ಇನ್ನೊಂದು ಗತಿಗೆ ಹೋಗ್ತಿದೆ. ಹೀಗೆ ಮಾತೇ ಇಲ್ಲ. ಮೂಲ ಒಂದು ಜೀವ ಇದೆ ಅಲ್ಲ, ಪ್ರತ್ಯೇಕ ಸಾಧಾರಣ. ಇವೆಲ್ಲ ಸ್ವಲ್ಪ ಗಂಭೀರವಾಗಿ ಬುದ್ಧಿಯೊಳಗೆ ತಗೊಳ್ಬೇಕು. ನೀರನ್ನ ಆಶ್ರಯಿಸಿ ಇರುವಂಥ, ನೀರಿನೊಳಗೆ ಉತ್ಪನ್ನವಾಗುವಂಥ ಸಮೂರ್ಛನ ಜೀವ, ಸೂಕ್ಷ್ಮಕಾಯ ಜೀವ ಮತ್ತು ನೀರೇ ಶರೀರ ಇರುವಂಥ ಜೀವ. ಅರೆ ವಿವೇಕ ಬೇಕು. ಎಷ್ಟು ಈ ಜೀವ ಅಸಾವಧಾನತೆಯಿಂದ ಯಾವ ಎಲ್ಲ ಷಟ್ಕಾಯ ಜೀವನ್ರಿ ಅಥವಾ ಪಂಚಸ್ಥಾವರ ಜೀವನ್ರಿ, ಅಸಾವಧಾನತೆ ಪೂರ್ವಕ ಅವುಗಳಲ್ಲೇ ಮಾಡುವಂಥ ವ್ಯವಹಾರ ಏನಿದೆಯಲ್ಲ, ಅದು ಅನಂತ ಸಂಸಾರದ ಕಾರಣ ಇದೆ ರೀ. ಸಾವಧಾನತೆ ಬೇಕು, ಒಳಗೆ ಎಚ್ಚರ ಬೇಕು. ಅಭಿಮಾನದಿಂದ ಕುಣದರ ಏನಾಗೋದ್ರಿ? ಈ ಅಭಿಮಾನ ಇದೆಯಲ್ಲ, ಇದು ಬಹಳ ಬಹಳ ಹಾನಿಕಾರಕ ವಸ್ತು ಇದೆ ರೀ. ಎಂಥ ವಿಷ ಇದೆ ಅದ ಅಂತಂದ್ರೆ ಅದನ್ನು ಲಕ್ಷ್ಯದೊಳಗೆ ತಕ್ಕೊಳ್ಳೋದ ಯಾವುದೋ ವಿಚಾರವಂತ ಜೀವನಿಗೆನ ಸಾಧ್ಯ. ಎಷ್ಟು ಬರೀ 8 ಪ್ರಕಾರದ ಅಭಿಮಾನ ಹೇಳಿದ್ರಲ್ಲ, ಅವು 8 ಕರ್ಮಗಳಿಗೆ ಆಧಾರ ಇದೆ ರೀ. 8 ಕರ್ಮದವಲ್ಲ, ಅದು ಸಂಸಾರಕ್ಕೆ ಆಧಾರ ಇದೆ ರೀ. ಸಂಸಾರ ಇದೆಯಲ್ಲ, ಅದು ದುಃಖ ರೂಪ ಇದೆ ರೀ. ದುಃಖ ಇದೆಯಲ್ಲ, ಅದು ಪರಾಧೀನತೆಯ ಕಾರಣದಿಂದ ಇದೆ ರೀ. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ. ಅಭಿಮಾನ ಯಾವ್ಯಾವುದು? ಅರೆ ತಾರುಣ್ಯದ ಅಭಿಮಾನ ರೇ ಭಾಳ ದೊಡ್ಡದು ಇದೆ, ಪ್ರತ್ಯಕ್ಷ ನೋಡ್ಲಿಕ್ಕೆ ಸಿಗ್ತಿದೆ. ಧನದ ಅಭಿಮಾನ ಏನು ಕಮ್ಮಿ ಇದೆ? ಏನೇನಿದೆ ಸುಧಾ? ಬರ್ಲಿಲ್ಲೇನು ಬಂದು ಹೋದು? ಉತ್ತರ ಬೇಡ, ವಿಚಾರ. ಇರ್ಲಿಲ್ಲೇನು ಬಂದು ಹೋದು ಅವು ಹಾಗೇ ಹೋದು ಏನು ನಮ್ಮನ್ನೆಲ್ಲ ವಿನಾಶ ಮಾಡಿ ಹೋಗ್ತಾವ್ರಿ ಕಾಲಾಂತರದಿಂದ. ತಾರುಣ್ಯ ಹೋದ್ಮೇಲೆ ತಾರುಣ್ಯ ಮತ ಹೋಗ್ತಿದೆ, ಶರೀರದೊಳಗಿನ ಬಲ ಹೋದ್ಮೇಲೆ ಬಲ ಮತ ಹೋಗ್ತಿದೆ, ರೂಪ ವಿಕೃತ ಆದ್ಮೇಲೆ ರೂಪ ಮತ ಹೋಗ್ತಿದೆ. ಏನೋ ಸ್ಮರಣೆಯಲ್ಲಿ ಉಳಿಲಿಲ್ಲ ಅಂತಂದ್ರೆ ವಿದ್ಯಾಮದ ಹೋಗ್ತಿದೆ. ಹೋಗ್ತವೆ ಕಾಲಾಂತರದಿಂದ. ಆದ್ರೆ ಅವು ಸುಮ್ಮನೆ ಏನು ಹೋಗಿಲ್ಲ. ಜೀವದ ಸಂಪೂರ್ಣ ಸಾಮರ್ಥ್ಯವನ್ನು ಹೀರಿ ನಷ್ಟ ಮಾಡಿ ಹೋಗಿದವ್ರಿ. ಜೀವ ನಿಸ್ಸತ್ವ. ಎಲ್ಲಿ? ಬರೇ ದುಃಖ ಭೋಗಿಸುವ ಸಲುವಾಗಿ. ಕರ್ಮ ಫಲ ಚೇತನ ಅನಂತ ಕಾಲ.
ಏನು ಹೇಳಿದ್ರೆ ಇಲ್ಲಿ ನಿಶ್ಚಯದಿಂದ ಶಾಶ್ವತವಿರುವ ಯಾವ ಜ್ಞಾನವಿದೆ, ಅರೆ ಬುದ್ಧಿಯೊಳಗೆ ಗ್ರಹಣ ಆಗಬೇಕು. ಶಾಸ್ತ್ರದೊಳಗಿನ ಶಬ್ದ ಇದಾವೆ, ಆದರೆ ಆ ಶಬ್ದ ಬುದ್ಧಿಯ ಗ್ರಾಹ್ಯ ಆಗಬೇಕು. ನಿಶ್ಚಯದಿಂದ ಏನ ಶಾಶ್ವತವಿರುವ ಯಾವ ಒಂದು ಜ್ಞಾನ ಇದೆಯಲ್ಲ, ಅದುವೇ ಜೀವನಿಗೆ ಒಂದು ವೇದನವಿದೆ. ನಾನು ಸುಖಿ ಇದ್ದೇನೆ, ನನ್ನಂಥ ಸುಖಿ ಯಾರದ? ಅರೆ ನನಗೆ ಇಂಥ ದುಃಖ, ಇಷ್ಟು ದುಃಖ ಯಾರಿಗೂ ಇಲ್ಲ, ನನ್ನಷ್ಟು ದುಃಖ ಯಾರಿಗೂ ಇಲ್ಲ. ಜಗತ್ತಿನಾಗೆಲ್ಲ ಕಥೆ ಇರ್ಬೋದು, ಆದರೆ ನನ್ನಂಥ ಕಥೆ ಇಲ್ಲ. ದುಃಖ ಬಂದಿರುವ ವೇಳೆದೊಳಗೆ ಆಗ ಅನ್ನಿಸ್ತಿದೆ. ಆದರೆ ಅದು ಅನ್ನಿಸ್ತಿದೆಯಲ್ಲ, ಅದು ಜ್ಞಾನ ಇದೆ ಪ್ರಭು, ಜ್ಞಾನ ಇದೆ. ಅದು ಆ ಜ್ಞಾನ ಒಂದು ಸ್ವಲ್ಪ ಆ ಉದಯಜನಿತ ಸಂಯೋಗಕೃತ ಸುಖ ದುಃಖ ಅಭಿಮಾನದಿಂದ ಸ್ವಲ್ಪ ಭಿನ್ನ ಆಯಿತು ಅಂತಂದ್ರೆ ಅದರ ಸಾಮರ್ಥ್ಯ ಎಷ್ಟಾಗ್ತಿದೆಯಪ್ಪ ಅಂತಂದ್ರೆ, ಅದು ಜೀವವನ್ನು, ಇಡೀ ಜೀವವನ್ನು ಸಂಪೂರ್ಣ ಭವವೆಂಬ ಸಾಗರದಿಂದ ಮೇಲೆತ್ತಿ ಒಯ್ತಿದೆ ರೀ, ಕೊಂಡೊಯ್ತಿದೆ ಮೇಲೆ. ಎಲ್ಲಿ? ಮುಕ್ತಿ ಪರ್ಯಂತ ಹೊಸ ಮೋಕ್ಷದವರೆಗೆ ಕೊಂಡೊಯ್ತಿದೆ. ಯಾವುದೋ ಒಂದು ಸ್ವಲ್ಪ ಜ್ಞಾನ. ಆ ಅಭಿಮಾನದಿಂದ, ಸುಖ ದುಃಖಾದಿಗಳ ಅನುಭವದಿಂದ, ಯಾವ ಅಭಿಮಾನ ಸುಖ ದುಃಖ? ಕರ್ಮಜನಿತ ಸಂಯೋಗಾಶ್ರಯ. ಕರ್ಮಜನಿತ ಇದೆ ಮತ್ತು ಸಂಯೋಗಾಶ್ರಿತ ಇದೆ ರೀ. ಅದರಿಂದ ಸ್ವಲ್ಪ ಜ್ಞಾನ ಮುಖ್ಯ ಆಗಬೇಕು. ಸ್ವಲ್ಪ ಜ್ಞಾನ ಸ್ವಲ್ಪ ಅದರಿಂದ ಅಸ್ಪೃಷ್ಟ ಆಗುವ, ಭಿನ್ನ ಆಗುವ, ಮೇಲೆದ್ದು ಬರುವ. ಅರೇ ಒಂದು ಜ್ಞಾನದಿಂದನೇ ಇದು ನನಗೆ ಅನುಕೂಲ ಅನ್ನಿಸ್ತಾ ಇದೆ, ಒಂದು ಜ್ಞಾನದಿಂದನೇ ಇದು ನನಗೆ ಪ್ರತಿಕೂಲ ಅನ್ನಿಸ್ತಾ ಇದೆ, ಒಂದು ಜ್ಞಾನದಿಂದನೇ ಇದು ನಂದ ಅನ್ನಿಸ್ತಾ ಇದೆ, ಒಂದು ಜ್ಞಾನದಿಂದನೇ ಛೇ ಇದು ಯಾವಾಗ ದೂರ ಆದೀತು ಅನ್ನಿಸ್ತಾ ಇದೆ. ಆದರೆ ಅದು ಜ್ಞಾನದಿಂದ ಸರ್ವಥಾ ಭಿನ್ನನ ಇದೆ. ಭಿನ್ನ ಇರುವುದನ್ನ ಜ್ಞಾನದ ಮೂಲಕ ಜೀವ ತನ್ನದಾಗಿಸಿಕೊಳ್ತಾ ಇದ್ದಾನೆ. ಭಿನ್ನ ಇರುವುದನ್ನ ಜೀವ ಜ್ಞಾನದ ಮಾಧ್ಯಮದಿಂದ ತನ್ನದಾಗಿಸಿಕೊಳ್ತಾ ಇದ್ದಾನೆ. ಹಾಗಾದರೆ ಎಲ್ಲೇ ಅಪರಾಧ ಆಗ್ತಾ ಇದೆ ಅಲ್ಲೇ ತಿದ್ದುಪಡಿ ಆಗಬೇಕಲ್ಲ. ಕರೆಕ್ಷನ್ ಈ ಪೇಜ್ದೊಳಗಿದೆ ಮತ್ತು ಮುಂದಿನ ಎಲ್ಲ ಪೇಜ್ಗಳ ಅವಲೋಕನೆ ಮಾಡಿದರೆ ಏನಾಗೋದ್ರೆ, ಅಪರಾಧ ಎಲ್ಲಿದೆ? ಜ್ಞಾನದ ಮೂಲಕ ಭಿನ್ನ ಇರುವುದನ್ನ ತನ್ನದಾಗಿಸಿಕೊಳ್ತಾ ಇದ್ದಾನೆ. ಯಾವ? ಜೀವ ಏನು ಮಾಡ್ತಾ ಇದ್ದಾನೋ? ಜ್ಞಾನದ ಮಾಧ್ಯಮದಿಂದ ಯಾವುದು ಭಿನ್ನ ಇದೆಯೋ, ಕ್ಷಣಿಕ ಇದೆಯೋ, ಉದಯಜನಿತ ಇದೆಯೋ, ಸಂಯೋಗ ಮಾತ್ರ ಇದೆಯೋ ಅದನ್ನ ತನ್ನದಾಗಿಸಿಕೊಳ್ತಾ ಇದ್ದಾನೆ. ಅಪರಾಧ ಯಾರ್ದ? ಜೀವದ. ಯಾವುದರ ಮೂಲಕ? ಜ್ಞಾನದ ಮೂಲಕ. ಹಾಗಾದ್ರೆ ಅಪರಾಧದ ತಿದ್ದುಪಡಿ ಯಾರು ಮಾಡಬೇಕು? ಭಗವಂತನ ಶಾಸ್ತ್ರ ಏನು? ಗುರು. ಜೀವ. ಯಾವುದರ ಮೂಲಕ? ನೋಡ್ರಿ ಎಷ್ಟು ಸುಲಭ ಇದೆ. ಉತ್ತರ ಹೇಳೋದು ಎಷ್ಟು ಸುಲಭ ಇದೆ ಅಲ್ಲ. ಅದಕ್ಕಿಂತಲೂ ಸುಲಭ ಇದೆ ಗ್ರಹಣ ಮಾಡೋದು. ಆದರೆ ಅನಂತ ಕಾಲದೊಳಗ ಆಗಲಿಲ್ಲ. ಹಾಗಾದ್ರೆ ಇದು ಹೇಡಿತನ ಇದೇನು? ದುರ್ಬಲತೆ ಇದೇನು? ಅಭಿಮಾನ ಪಡುವಂಥ ವಿಷಯ ಇದೆ? ಏನಿದೆ ರೀ? ಹೇಡಿತನ ಇದೆ, ಕ್ಷುದ್ರತನ ಇದೆ. ಅದಕ್ಕೆ ಶೂರ ವೀರರದರಲ್ಲ, ಅವರು ಇದರ ಸ್ವೀಕಾರ ಮಾಡಿದ್ರು. ಹೇಡಿಗಳದರಲ್ಲ, ಅದರ ಸ್ವೀಕಾರ ಮಾಡಲೇ ಇಲ್ಲ. ಮತ್ತೆ ಹೇಡಿಗಳು ಮಾಡುವಂಥ ಅಭಿಮಾನ ಎಂಥದ್ದದ? ಮತ್ತು ಅನಂತ ದುರ್ಬಲತೆಗೆ ಕಾರಣ. ಬಾಲಚಂದ್ರ ಬಾಯಿ, ಅನಂತ ದುರ್ಬಲತೆಗೆ ಕಾರಣ.
ನಡಿಗೆ ಒಳಗೆ ವ್ಯತ್ಯಾಸ ಆಗ್ತಿದೆನಾ ಇಲ್ಲ ಒಳ್ಳೆ ಮಾರ್ಕ್ ತಗೊಂಡ ನಂತರ ಸುಲಕ್ಷಣ. ನೋಟದೊಳಗೆ ವ್ಯತ್ಯಾಸ ಆಗ್ತಿದೇನಿಲ್ಲ, ನುಡಿಯೊಳಗೆ ವ್ಯತ್ಯಾಸ, ಮಾತಿನೊಳಗೆ ವ್ಯತ್ಯಾಸ ಆಗ್ತಿದೇನಿಲ್ಲ, ಒಳ್ಳೆ ಮಾರ್ಕ್ 99 ತಗೊಂಡಿದ್ದೇನೆ ಆಗ್ತಿದೇನಿಲ್ಲ. ನೋಡ್ತಾ ಇದ್ದ ಹಾಗೆ ಒಳ್ಳೆಯ ರಾಜಕುಮಾರಿ ನಿಮ್ಮ ಮಗನಿಗೆ ಪತ್ನಿಯಾಗಿ ಬಂದಳು ಅಂತಂದ್ರೆ ನಡೆ ನುಡಿ ನೋಟ ಎಲ್ಲದರೊಳಗೆ ವ್ಯತ್ಯಾಸ ಆಗ್ತಿದೆ ಏನೆಲ್ಲ. ಏನಾಗಿದೆ ನಿಮಗಲ್ಲಿ? ಏನೂ ಇಲ್ಲ, ವ್ಯತ್ಯಾಸ ಆಗ್ತಿದೆ. ನಿಮ್ಮ ಮಗಳನ್ನ ಇದ್ದಕ್ಕಿದ್ದ ಹಾಗೆ ದೊರೆಕುಮಾರ ವರ್ಷದ ಕರ್ಕೊಂಡು ಹೋದ ಮದುವೆ ಮಾಡಿ ಅಂತಂದ್ರೆ ನಡೆ ನುಡಿ ನೋಟದೊಳಗೆ ವ್ಯತ್ಯಾಸ ಆಗ್ತಿದೆ ಏನಿಲ್ಲ, ಆಗ್ತಿದೆ. ಆದರೆ ವ್ಯತ್ಯಾಸ ಆಗುವಂಥದ್ದು ಏನು ನಿಮಗೇನಾಗಿದೆ? ಅದಕ್ಕಿಲ್ಲಿ ಹೇಳಿದ್ರೆ ಕರ್ಮದ ಉದಯದಿಂದ ಆಗಿರುವಂತಹ ಸುಖ ದುಃಖಗಳು ವೇದನ ಸಮ್ಯಕ್ ದೃಷ್ಟಿಗೆ ಇರುವುದಿಲ್ಲ ಅಂತಂದ್ರ ಅವನ ಎದೆಗಾರಿಕೆ ಎಂಥದ್ದು ಇದೆ ರೀ, ಅವನ ಧೈರ್ಯ ಎಂಥದ್ದಿದೆ, ಅವನ ವಿವೇಕ ಎಂಥದ್ದಿದೆ, ಅವನ ವೇದಜ್ಞಾನ ಎಂಥದ್ದಿದೆ, ಅವ ಎಂಥ ಪುರುಷ ಇದ್ದಾನ್ರಿ. ಅದಕ್ಕೆ ಹೇಳಿದ್ರಲ್ಲ, ಪುರುಷ ಯಾವ ಪುರುಷ? ಭೇದ ಜ್ಞಾನದಲ್ಲಿ ವಿರಾಜಮಾನವಿರುವಂಥ ಪುರುಷ. ನಾವೇನದೇವೆ? ಎಲ್ಲರೂ ತುಳಿದು ಹೋಗುವಂಥ ದುರ್ಬಲ ಜೀವ. ಏನ್ ಮಾಡ್ತಿದೆ ಅದ? ಪೃಥ್ವಿ ಕಾಯಕ್ಕೆ ಏನ್ ಮಾಡ್ತಿದ್ದಾರೆ? ಎದ್ದೊಂದು ಹೊಡಿತಿದೆ. ತುಳಿಯುವಂಥ ವ್ಯಕ್ತಿಗೆ ಏನ್ ಮಾಡ್ತಿದೆ? ಪೃಥ್ವಿ ಕಾಯಕ್ಕೆ ಏನ್ ಮಾಡ್ತಿದೆ? ಪೃಥ್ವಿಕಾಯಿ ಜೀವ ಇದೆಯಲ್ಲ, ಅದೇನ್ ಮಾಡ್ತಿದೆ? ಭಾರವಾದಂಥ ವಾಹನವನ್ನು ಒಯ್ದ ನಂತರ ಆ ವಾಹನ ಚಾಲಕನಿಗೆ ಶಾಪ ಕೊಡ್ತಿದೆ ಅಂದ್ರೆ, ವಾಹನ ಚಾಲಕನನ್ನ ವಾಹನದಿಂದ ಎಳೆದ ಹೊರಗೆ ಎಸೀತಿದೆ ಅಂದ್ರೆ ಇಲ್ಲ. ಹಾಗೆ ಉದಯ ಬಂತ, ಬಬಿತಾ ಮಾತು ಸೂಕ್ಷ್ಮ ಇದೆ. ಉದಯ ಬಂತ, ಒಂದು ಸ್ವಲ್ಪ ಶರೀರ ಸುಂದರ ತನಗೆ ಕಾಣಿಸ್ತು. ಅದು ನಿನ್ನ ಜ್ಞಾನವನ್ನು ತುಳಿದು ಹೋಯ್ತು ನೋಡು. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜ್ಞಾನ. ಯಾಕೆ? ಅದರೊಳಗನ್ನ ಚೂರು ಇದೆ. ಅದರೊಳಗೆ ಚೂರ್ ಅಂತ ಹೇಳಿ ಹಿಂದಿ ಶಬ್ದ ಇದೆಯಲ್ಲ, ಚೂರ್ ಅಂದ್ರೆ ಏನು? ಅದರೊಳಗನ್ನ ಚೂರ್ ಅಂತಂದ್ರೆ ಏನು? ನಿಜವಾಗಿ ಚೂರ್ ಅಂತಂದ್ರ ತಿರೋಭೂತ ಆಗಿದೆ, ಮಗ್ನ ಆಗಿದೆ, ಅದರದ ಭಿನ್ನ ಅಸ್ತಿತ್ವ. ಧನ ಬಂತು, ಕರ್ಮದ ಉದಯದಿಂದ ಬಂತು, ಆತ್ಮನಲ್ಲೇನು ಬಂದಿಲ್ಲ. ಅದರಿಂದ ಅದೇನು ಮಾಡಿತು? ಇವನಲ್ಲಿ ಏನು ಅಭಿಮಾನ ಆಯ್ತಲ್ಲ, ಅದರ ಜ್ಞಾನವನ್ನು ತುಳಿದು ಹೋಯ್ತು. ಹಾಗಾದ್ರೆ ತುಳಿಸ್ಕೊಂಡು ರೂಢಿಯಾಗಿರುವಂಥ ಜೀವ ಎಲ್ಲಿ ಹೋಗಾವ? ಅಲ್ಲೇ ಹೋಗಾವಲ್ಲ, ಪೃಥ್ವಿ ಕಾಯಿಕ. ಕರ್ಮ ಸಿದ್ಧಾಂತ ಹೀಗೆ ಇದೆ ರೇ ಅಮ್ಮ, ಕರ್ಮ ಸಿದ್ಧಾಂತ ಹೀಗೆ ಇದೆ, ಯಾರನ್ನೂ ಬಿಡುವುದಿಲ್ಲ. ಅದು ಅತ್ಯಂತ ಪ್ರಾಮಾಣಿಕ ಇದೆ. ಇವು ಗೊತ್ತಿಲ್ಲದನ್ನು ದೋಷ ಮಾಡಿದ, ಅದು ಗೊತ್ತಿಲ್ಲದ ಹಾಗೆ ಹೋಗ್ಲಿ ಬಿಡ ಅನ್ನೋದನ್ನೇ ಇಲ್ಲ. ಅದು ಪ್ರಾಮಾಣಿಕ. ನೀನು ಪ್ರಾಮಾಣಿಕ, ಅದೇ ಪ್ರಾಮಾಣಿಕ. ಇವು ಗೊತ್ತೇ ಇಲ್ಲ, ನಿದ್ರಾವಸ್ಥೆಯೊಳಗೆ ವಿಕಲ್ಪ ಮಾಡ್ತಾ ಇದ್ದಾನೆ, ಪರದ ಕುರಿತಾಗಿ ದ್ವೇಷ ಮಾಡ್ತಾ ಇದ್ದಾನೆ. ನಿದ್ರಾವಸ್ಥೆಯೊಳಗೆ, ಅರೆ ಬೇಹೋಶ ಅವಸ್ಥೆಯೊಳಗೆ ಏನು ಮಾಡ್ತಾ ಇದ್ದಾನೆ? ಶತ್ರುವಿನ ಕೇಡು ಬಯಸ್ತಾ ಇದ್ದಾನೆ, ವಿಶಿಷ್ಟ ವ್ಯಕ್ತಿಯ ಕೇಡು ಬಯಸ್ತಾ ಇದ್ದಾನೆ. ಶತ್ರು ಅಲ್ಲನಲ್ಲ, ಯಾವನೋ ಇಂಥ ಓರ್ವ ವ್ಯಕ್ತಿಯ ಕೇಡು ಬಯಸ್ತಾ ಇದ್ದಾನೆ. ಇವು ನಿದ್ರಾವಸ್ಥೆಯೊಳಗೆ ಬೇಹೋಶ ಅವಸ್ಥೆಯೊಳಗದಾನೆ. ಕರ್ಮ ಬೇಹೋಶ ಅವಸ್ಥೆಯೊಳಗಿಲ್ಲ, ನಿದ್ರಾವಸ್ಥೆಯೊಳಗಿಲ್ಲ. ಅದು ಸರಿಯಾಗಿ ಲೆಕ್ಕ ಬರೆದ ಬಿಟ್ಟಿದ್ದಾರೆ. ಅದು ಸಮಯ ಬಂದ ಮೇಲೆ ಅದರ ಚೊಕ್ತ ಮಾಡಲಿಕ್ಕೆ ಬೇಕ್ರೆ.
ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಭೇದ ಜ್ಞಾನದಲ್ಲಿ ವಿರಾಜಮಾನರಿರುವಂಥ ಪುರುಷರು ಎಂಥ ಅನುಭವ ಮಾಡುತ್ತಾರೆ ಅಂದರೆ, ಎಂಥದ್ದು ಮಾಡ್ತಾರೋ, ಎಂಥದ್ದು ಮಾಡ್ತಾರೆ, ಜೀವದ ಯಾವ ಶಾಶ್ವತ ಸ್ವಭಾವ ಇದೆ ಅಲ್ಲ ಒಂದು ಜ್ಞಾನ, ಆ ಜ್ಞಾನವೇ ಅನುಭವದೊಳಗೆ ಅವರಿಗೆ ಬರ್ತಿದೆ. ಅವರ ಅನುಭವ ಮಾಡುವುದಿಲ್ಲ, ಆ ಜ್ಞಾನದ್ದೇ ಅನುಭವ ಅವರಿಗೆ ಇರ್ತಿದೆ. ಮಿಥ್ಯಾದೃಷ್ಟಿಗೆ ಯಾವುದರದ ಅನುಭವ ಇದೆ? ಜ್ಞಾನ ದಬ್ಬಿ ಹೋಗಿ ವಿಕಾರದ ಅನುಭವ ಇದೆ. ವಿಕಾರದ ಅನುಭವ ಇದೆ, ಒಂದು ವಿಕಾರದ್ದೇ ಅನುಭವ. ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿ ಜೀವನಿಗೆ ಯಾವಾಗ? ನಿರಂತರ. ಒಂದು ಜ್ಞಾನದ್ದೇ ಅನುಭವ, ಅರ್ಥಾತ್ ಜ್ಞಾನವೇ ಅನುಭವದಲ್ಲಿ ಬರ್ತಾ ಇದೆ. ಯಾರಿಗೆ? ಸಮ್ಯಕ್ ದೃಷ್ಟಿ. ಮುಂದೇನು ಹೇಳಿದ್ರೆ ಇಲ್ಲಿ, ಆ ಜ್ಞಾನವು ಹೇಗಿದೆ? ಯಾವುದು ಅನುಭವದಲ್ಲಿ ಬರ್ತಾ ಇದೆಯಲ್ಲ, ಅನುಭವ ಇದೆಯಲ್ಲ, ಯಾವ ಜ್ಞಾನವೇ ಅನುಭವ ಇದೆಯಲ್ಲ, ಆ ಜ್ಞಾನ ಹೇಗಿದೆ? ಏಕಃ. ಮೊದಲನೇದೇನ ವಿಶೇಷಣ ಏಕಃ. ಆ ಜ್ಞಾನ ಹೇಗಿದೆ? ಏಕಃ. ಅನೇಕ ರೂಪ ಇಲ್ರಿ ಅದ. ಮತಿ ಶ್ರುತ ಅವಧಿ ಮನ ಪರ್ಯಯ ಕೇವಲ ಈ ರೂಪ ಇಲ್ಲ, ಇಲ್ಲ. ತಿಳಿಸಿಕೊಡುವ ಸಲುವಾಗಿ ಅದನ್ನು ಹೇಳಿದ್ದಾರೆ. ಮತಿಯ ಜೊತೆಗೇನು ಜ್ಞಾನನೇ ಇದೆ, ಶ್ರುತದ ಜೊತೆಗೇನು ಜ್ಞಾನನೇ ಇದೆ, ಕೇವಲದ ಜೊತೆಗೇನು ಜ್ಞಾನನೇ ಇದೆ. ಜ್ಞಾನದ ಜೊತೆಗೆ ಕೇವಲ ಇದೆ, ಜ್ಞಾನದ ಜೊತೆಗೆ ಮತಿಶ್ರುತ ಇದೆ. ನಿಜವಾಗಿ ಜ್ಞಾನ ಇದೆ, ಮತಿಶ್ರುತ ಇದೆ. ಮತಿಶ್ರುತ ಅವಧಿ ಮನಃಪರ್ಯಯ ಕೇವಲ ಇದೆಯೋ ಅಥವಾ ಜ್ಞಾನ ಇದೆ? ಅರೆ ಜ್ಞಾನ ಇದೆ, ಅದನ್ನು ಸಹಜ ಜ್ಞಾನ. ಏಕಃ, ಶಾಶ್ವತವಿದೆ, ಏಕರೂಪವಿದೆ. ಯಾವ ಕಾರಣದಿಂದ ಏಕರೂಪವಿದೆ? ಪ್ರಶ್ನೆ, ಯಾವ ಕಾರಣದಿಂದ ಏಕರೂಪ ಇದೆ? ನಿರ್ಭೇದೋದಿತ ವೇದ್ಯ ವೇದಕ ಬಲ. ಈ ಶಬ್ದದಲ್ಲಿ ಇರುವಂಥ ಭಾವವನ್ನು ಅನ್ಯ ಭಾಷೆಯೊಳಗೆ ಬಂದಿರುವಂಥ ಶಬ್ದ ಕೊಡೋದು ಸಾಧ್ಯ ಇಲ್ಲ. ಈ ಭಾವವನ್ನು ಅನ್ಯ ಭಾಷೆಯ ಶಬ್ದಗಳು ಕೊಡೋದು ಸಾಧ್ಯ ಇಲ್ಲ. ಅದು ಹಿಂದಿನೇ ಇರಲಿ, ಗುಜರಾತಿನೇ ಇರಲಿ, ಕನ್ನಡನೇ ಇರಲಿ, ಮರಾಠಿ. ಏನ? ನಿರ್ಭೇದೋದಿತ ವೇದ್ಯ ವೇದಕ ಬಲ. ನಿರ್ಭೇದೋದಿತ, ಅದನ್ನು ಭೇದಿಸಲಿಕ್ಕೆ ಯಾರಿಂದನೂ ಸಾಧ್ಯ. ಅದು ನಿರ್ಭೇದನೆ ಇದೆ. ನಿರ್ಭೇದೋದಿತ, ಅದು ಉದಯಕ್ಕೆ ಹೇಗೆ ಬರ್ತಿದೆ? ನಿರ್ಭೇದ ಶಕ್ತಿಯ ಜೊತೆಗೆ ಉದಯಕ್ಕೆ ಬರ್ತಿದೆ. ಅದರ ಶಕ್ತಿನ ನಿರ್ಭೇದ ಇದೆ, ಅದರ ಶಕ್ತಿನ ಉದಯಕ್ಕೆ ಬರೋದೇ ಇದೆ. ಅರೆ ನಿರ್ಭೇದೋದಿತ ಹೇಗಿದೆ? ನಿರ್ಭೇದ ಇದೆ. ನಿರ್ಭೇದ ಇದ್ದ ಹಾಗೆ ಕೂತಿಲ್ಲ, ಅದು ಉದಯಕ್ಕೆ ಬರ್ತಾ ಇದೆ. ಪ್ರತಿ ಸಮಯ ಪ್ರಗಟ ಇದೆ, ಪ್ರಗಟ ಇದೆ, ಪ್ರಗಟ ಇದೆ. ಯಾವುದ? ಜ್ಞಾನ. ಪ್ರತಿ ಸಮಯ ಪ್ರಗಟ ಇದೆ ಅಂದ್ರೆ ಆಯು, ಮನುಷ್ಯ ಆಯು ನಮ್ದು ತಂದ ಪ್ರತಿ ಸಮಯ ಪ್ರಗಟ ಇದೆ ಅಂದ್ರೆ ಇಲ್ಲ. ಇದೆ ಅನ್ಕ ಇದೆ ರೀ, ಇದೆ ಅಂಥೇಳಿ ಮನುಷ್ಯ ನಾವು ಹಾಗೆ ಇದ್ರೆ ಅದು ಹಾಗೆ ಇರ್ತಿದ್ದೀರಿ. ಉದಯ ಶುಭ ಕರ್ಮದ ಉದಯ, ಅಶುಭ ಕರ್ಮದ ಉದಯ. ದೇಹಕ್ಕೆ ಯಾವುದಾದರೂ ತೀಕ್ಷ್ಣ ವಸ್ತುವಿನಿಂದ ಗಾಯ ಆಗ್ತಿದೆ ಅಥವಾ ಅಗ್ನಿಯಿಂದ ಅದು ಸುಡ್ತಿದೆ, ಏನೂ ಮಾಡಲಿಲ್ಲ, ಅದು ತಾನೇ ಗುಣ ಆಗ್ತಿದೆ ಏನಿಲ್ರಿ? ಮಾಡುವುದರಿಂದ ಬೇಗನೆ ಗುಣ ಆಗ್ತಿದೆ, ಮಾಡದೇ ಇದ್ರೆ ಸ್ವಲ್ಪ ದೀರ್ಘಕಾಲ ಬಿಟ್ಟು ಗುಣ ಆಗ್ತಿದೆ. ಈಗಿದೇನ? ಹಾಗೂ ಇಲ್ಲ. ಅರೆ ನಾವು ಅದರ ಕಡೆಗೆ ನೋಡಿದ್ರೂ ಜ್ಞಾನ ನಿರ್ಭೇದೋದಿತ ಇದೆ. ನಾವು ಅದನ್ನು ಮುಖ್ಯ ಮಾಡದೇ ಇದ್ರೂ ಅದು ನಿರ್ಭೇದೋದಿತ ಇದೆ. ಅದರದ ಗೌರವ ಮಾಡಿದ್ರೂ ಅದು ನಿರ್ಭೇದೋದಿತ. ಅರೆ ಜ್ಞಾನದ ಉದಯದೊಳಗೆ ಭೇದ ಯಾವಾಗೂ ಬರುವುದಿಲ್ಲರಿ. ಪ್ರಗಟ ಜ್ಞಾನದೊಳಗೆ ಯಾವಾಗೂ ಭೇದ ಬರುವುದಿಲ್ಲ. ಜ್ಞಾನ 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 ಮತ್ತು ಜ್ಞಾನ
ಅದು ರಾಗ ಆಗುವುದಿಲ್ಲ, ಅದು ದ್ವೇಷ ಆಗುವುದಿಲ್ಲ. ಅರೇ ರಾಗ ರೂಪದಿಂದ ಅನುಭವದಲ್ಲಿ ಬರ್ತಿದೆ, ದ್ವೇಷ ರೂಪದಿಂದ ಅನುಭವದಲ್ಲಿ ಬರ್ತಿದೆ. ಅನುಭವ ಇರೋದು ಜ್ಞಾನನ. ಬಹಳ ಸೂಕ್ಷ್ಮ ಇದೆ ರೀ ಮಾತ. ಅನುಭವ ಇರೋದು ಜ್ಞಾನನ. ರಾಗ ರೂಪದಿಂದ ಜ್ಞಾನನ ಅನುಭವದಲ್ಲಿ ಬರ್ತಿದೆ, ದ್ವೇಷ ರೂಪದಿಂದ, ಹರ್ಷ ರೂಪದಿಂದ, ದೇಹ ರೂಪದಿಂದ, ಶುಭ ಭಾವ ರೂಪದಿಂದ ಜ್ಞಾನನ ಅನುಭವದಲ್ಲಿ ಬರ್ತಿದೆ. ಆದ್ರೆ ಜ್ಞಾನ ಶುಭ ಭಾವ ಹೊರಟು ಹೋಗ್ತಿದೆ, ರಾಗ ಹೊರಟು ಹೋಗ್ತಿದೆ, ದೇಹ ಹೊರಟು ಹೋಗ್ತಿದೆ. ಆದ್ರೆ ಆ ಜ್ಞಾನವನ್ನು ಭೇದಿಸೋದ ಯಾರಿಂದನೂ ಸಾಧ್ಯ ಇಲ್ಲ. ಭೇದಿಸುವುದಂತಂದ್ರೆ ಅದು ಉದಯಕ್ಕೆ ಬಾರದೇ ಇರಿಸುವಂತಹ ಸಾಮರ್ಥ್ಯ ಯಾರಲ್ಲಿ ಇದೆ? ಅರೇ ಅಕ್ಷರದ ಅನಂತ ಭಾಗ ಅಂತ ಹೇಳಿ ಹೇಳಿದ್ರಲ್ಲ, ಅಲ್ಲಿ ಅನಂತ ಭಾಗ ರೂಪದಿಂದ ಅದು ಉದಿತ ಇದೆ. ಅದನ್ನು ಭೇದಿಸುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಹಾಗಾದ್ರೆ ಅದನ್ನು ಒಂದು ಅಕ್ಷರದ ಅನಂತ ಭಾಗ ಇದೆ, ಅದನ್ನು ಭೇದಿಸುವ ಸಾಧ್ಯತೆ ಇಲ್ಲ. ಉಳಿದದ್ದನ್ನಾದರೂ ಭೇದಿಸಿದಲ್ಲ ಕರ್ಮ ಸಂಯೋಗ, ಹೌದು ಅಥವಾ ಇಲ್ಲ? ಉಳಿದದ್ದನ್ನು ಭೇದಿಸಿದೆ. ಅರೆ ಯಾವುದಾದ್ರೂ ಭೇದಿಸಿದ್ದೇ ಆದ್ರೆ ಅದನ್ನ ಯಾಕೆ ಭೇದಿಸಲಿಲ್ಲ? ಅದು ಅಕ್ಷರದ ಅನಂತ ಭಾಗ ಇದೆಯಲ್ಲ, ಯಾವುದರಿಂದಾದರೂ ಅದು ಭೇದಿಸಲ್ಪಟ್ಟಿದ್ರ ಅದು ಒಂದು ಭಾಗ ಯಾಕೆ ಭೇದಿಸಲಿಲ್ಲ? ಯಾವ ಮೋಹನೀಯದಿಂದ, ಯಾವ ಕಲಂಕದಿಂದ, ಭಾವ ಕಲಂಕದ ಪ್ರಚುರತೆಯಿಂದ ಕೂಡ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನೋಡ್ರಿ, ಬಹಳ ಅದ್ಭುತ ಮಾತು. ನಿರ್ಭೇದೋದಿತ. ಎಲ್ಲಿ ಅವರ ದೃಷ್ಟಿ ಇದೆ ರೀ? ಯಾವುದ ನಿರ್ಭೇದ ಇದೆ, ಭೇದಿಸಲಿಕ್ಕೆ ಆಗದೇ ಇರುವ ರೂಪದಿಂದ ನಿರಂತರ ಪ್ರಗಟ ಇದೆ, ಪ್ರಗಟ ಇದೆ, ಪ್ರಗಟ ಇದೆ, ಏಕರೂಪ ಇದೆ, ಶಾಶ್ವತ ಇದೆ ಅಲ್ಲ. ಅದರ ಮೇಲೆ ಯಾವನ ದೃಷ್ಟಿ ಇದೆಯೋ, ಅದ ನಾನು ಅನ್ನುವಂಥ ಶ್ರದ್ಧೆ ಯಾವನದಿದೆಯೋ, ಅದರದ ಅನುಭವ ಯಾವನಿಗೆ ನಿರಂತರ ಆಗ್ತಾ ಇದೆಯೋ, ಅವನಿಗೆ ಸುಖ ದುಃಖ ಜನ್ಮ ಮರಣ ಇವುಗಳ ಚಿಂತೆ ಎಲ್ಲಿಂದ ಬರೋದ್ರಿ? ಹೇಳ್ರಿ ನೋಡು. ನಿರ್ಭೇದೋದಿತ ಜ್ಞಾನದ ಮೇಲೆ ಯಾವ ಜೀವದ ದೃಷ್ಟಿ ಇದೆ, ಅಥವಾ ಜ್ಞಾನದ ಮೇಲೆ ಜ್ಞಾನದ ದೃಷ್ಟಿ ಇದೆ? ದೃಷ್ಟಿ ಹಾಕುವಂಥದ್ದು ಜ್ಞಾನನಲ್ಲ. ಯಾವ ಜೀವದ ಜ್ಞಾನ ನಿರ್ಭೇದೋದಿತ, ಅದನ್ನು ಯಾವುದರಿಂದನೂ ಭೇದಿಸಲಿಕ್ಕೆ ಬರುವುದಿಲ್ಲ. ಎಂಥ ಶಸ್ತ್ರ, ಎಂಥ ಕರ್ಮ, ಎಂಥ ಕಾಲ, ಎಂಥ ಕ್ಷೇತ್ರ, ಎಂಥ ಪ್ರಲಯ, ಎಂಥ ನರಕದ ಅರೆರೇ ಮೇರುವಿನಂಥ ಲೋಹದ ಉರುಳಿಯನ್ನ ಕರಗಿಸಿ ಬಿಡುವಷ್ಟು ಉಷ್ಣತೆ. ಆದ್ರೆ ಅಲ್ಲಿ ಜ್ಞಾನ ಕರಿಗೆ ಹೋಯ್ತೇನ್ರಿ? ಮತ್ತೆ ಜ್ಞಾನ ಉದಯಕ್ಕೆ ಬರ್ತಾ ಇದೆ, ಪ್ರತಿ ಸಮಯಕ್ಕೆ ಉದಯಕ್ಕೆ ಬರ್ತಾ ಇದೆ. ಅಂಥ ಜ್ಞಾನವನ್ನ ಯಾವ ಜೀವದ ಜ್ಞಾನ ಮುಖ್ಯ ಮಾಡಿದೆಯೋ, ಅದರೊಳಗೆ ತನ್ನತನದ ಸ್ಥಾಪನೆ ಮಾಡಿದೆಯೋ, ಅದರ ಅನುಭವ ಮಾಡ್ತಾ ಇದೆಯೋ, ಆ ಜೀವನಿಗೆ ಮರಣದ ಭಯ ಇಲ್ಲ, ಜನ್ಮದ ಭಯ ಇಲ್ಲ, ದುರ್ಗತಿಗೆ ಹೋದೇನನ್ನೋ ಭಯ ಇಲ್ಲ, ರೋಗಾದಿ ತನ್ನೋ ಭಯ ಇಲ್ಲ. ಇಲ್ಲಿ ವೇದನಾ ಭಯಕ್ಕನ ರೋಗ ಶಬ್ದ ಜೋಡಿಸಿದ್ದಾರೆ. ರೋಗದ್ದನ ವೇದನಾ ಆಗ್ತಿದೆ. ಸುಖ ದುಃಖ ಅದೇ ನಿಜವಾಗಿ ಹಾಗಿಲ್ಲ. ಭಾವಾರ್ಥ ಏನು ಹೇಳಿದ್ರು ಅದರದ್ದು ವಿಸ್ತೃತವಾದಂಥ ಚರ್ಚೆ ತಾವು ವಿಚಾರ ಮಾಡಿ ಬರ್ರಿ. ಆ ಚರ್ಚೆಯನ್ನು ಆಲಿಸಲಿಕ್ಕೆ, ಕೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿದೆ. ಓದಿ ಬಿಡೋಣ, 2-3 ದಿವಸ ಸಮಯ ಇದೆ ರೀ. ನಿರ್ಭೇದೋದಿತ ವೇದ್ಯ ವೇದಕ ಬಲಾತ್, ಅಭೇದ ರೂಪದಿಂದ ಯಾವುದು ಅನುಭವಿಸುತ್ತದೆ ಅದನ್ನೇ ಅನುಭವಿಸಲಾಗುತ್ತದೆ. ಅಂಥ ಯಾವ ಸಾಮರ್ಥ್ಯವಿದೆ ಅದರ ಕಾರಣದಿಂದ ಭಾವಾರ್ಥವು ಹೀಗಿದೆ. ಜೀವದ ಸ್ವರೂಪವು ಜ್ಞಾನವಿದೆ, ಅದು ಏಕರೂಪವಿದೆ. ಸಾತ ಕರ್ಮಗಳ ಉದಯದಿಂದ ಯಾವ ಸುಖ ದುಃಖ ರೂಪದ ಅನುಭವವಾಗುತ್ತದೆ ಅದು ಜೀವದ ಸ್ವರೂಪವಲ್ಲ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನಿಗೆ ರೋಗವು ಉತ್ಪನ್ನವಾಗುವುದರ ಭಯವಿರುವುದಿಲ್ಲ. ಅದಕ್ಕೆ ಹಿಂದೊಮ್ಮೆ ಹೇಳಿತ್ತು, ನನಗೆ ನೆನಪಿದೆ, ಇರಲಿಕ್ಕೆ ಬೇಕು, ನನಗೆ ಬೇಕಾದ ವಿಷಯ ಇದೆ.
ಯಾವಾಗ ಜೀವನದ ತುಂಬೆಲ್ಲ ಈ ಜೀವ ಸಾಯ್ತಾ ಇರ್ತಾನೆ, ಜೀವನದ ತುಂಬೆಲ್ಲ ಜೀವಂತ ಇರುವ ವೇಳೆಯದೊಳಗೆ ಸಾಯ್ತಾ ಇರ್ತಾನೆ. ಸಾಯೋ ಸಮಯ ಬಂತು ಅಂತಂದ್ರೆ ಜೀವಂತ ಇರ್ಬೇಕಂತ ಬಯಸ್ತಾನೆ. ಮರಣ ಎದುರಾಯ್ತು ಅಂದ್ರೆ ಜೀವಂತ. ಅರೆ ನಿನ್ನ ಕೈಯೊಳಗಿಷ್ಟು ದೀರ್ಘ ಜೀವನ ಇತ್ತಲ್ಲ, ಅವಾಗ ಬರೇ ಸತ್ತು ಹೋಗಿದೆ, ಭಾವಮರಣದಿಂದ ಸತ್ತು ಹೋಗಿದೆ. ಯಾವಾಗ ಜೀವಂತ ಇರುವ ಅಧಿಕ ವಿಪುಲ ಅವಕಾಶ ಜೀವದ ಕೈಯೊಳಗಿರ್ತಿದೆ, ಆವಾಗ ಭಾವಮರಣದಿಂದ ನಿರಂತರ ಪ್ರತಿ ಸಮಯಕ್ಕೆ ಸಾಯ್ತಾನೆ. ಯಾವಾಗ ಸಾವು ಅನ್ನುವಂಥ ಶಬ್ದದ ವಾಚ್ಯ ರೂಪದ ಭಾವ ಎದುರಿಗೆ ಆಗ್ತಿದೆಯೋ, ಎದುರಿಗೆ ಬರ್ತಿದೆಯೋ, ಆವಾಗ ಬದುಕಬೇಕಂತ. ಹಾಗೆ ಎಂದೂ ಸಾಧ್ಯ